ಇನ್ಸ್ಟಾಗ್ರಾಮ್ ಅನ್ನೋದು ಇದೆಯಲ್ಲ, ಇದು ಎಷ್ಟೋ ಜನ ಅಪರಿಚಿತರನ್ನು, ಸ್ಟ್ರೇಂಜರ್ಸ್ಗಳನ್ನು ಲವ್ವರ್ಸ್ಗಳನ್ನಾಗಿ ಕನ್ವರ್ಟ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್. ಇಲ್ಲೇನು ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ, ಹುಡುಗಿ ಹೆಸರು ನಿಖಿತಾ, ಹುಡುಗನ ಹೆಸರು ರಾಘವೇಂದ್ರ. ಇವರಿಬ್ಬರು ಪ್ರೇಮಿಗಳು, ಲವ್ವರ್ಸ್. ಹೆಂಗೆ ಪರಿಚಯ ಆದರು ಅಂತಂದರೆ ಇದೇ ಇನ್ಸ್ಟಾಗ್ರಾಮಿಂದ ಪರಿಚಯ ಆದರು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಎಕ್ಸ್ಚೇಂಜ್ ಆಗಿ ವಾಟ್ಸಪ್ಪಿಗೆ ಬಂದರು. ವಾಟ್ಸಪ್ಪಲ್ಲೂ ಕೂಡ ಮೆಸೇಜ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಫೋನು, ವಿಡಿಯೋ ಕಾಲು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಆದರೆ ದಿನನಿತ್ಯ ಇಬ್ಬರು ಕೈ ಹಿಡ್ಕೊಂಡು ತಿರುಗಾಡ್ತಾ ಇರಲಿಲ್ಲ. ಯಾಕಂತಂದರೆ ಇವನಿದ್ದದ್ದು ಬೆಂಗಳೂರಲ್ಲಿ, ಹುಡುಗಿ ಇದ್ದದ್ದು ಹಾಸನದಲ್ಲಿ. ನನ್ನ ಮನೆಗೆ ಬಂದುಬಿಡು, ನ್ಯೂ ಇಯರ್ಗೆ ನನ್ನ ಮನೆಗೆ ಬಂದುಬಿಡು, ನನ್ನ ಮನೆಯಲ್ಲೇ ಇದ್ದುಬಿಡು ಅಂತ ಹೇಳ್ತಾನೆ. ಹೋದ ನಂತರ ನಿರಂತರವಾಗಿ ಆಕೆ ಅವನನ್ನು ಕೇಳೋದೇನು ಅಂತಂದರೆ, ಯಾವಾಗ ನನಗೆ ನೀನು ತಾಳಿ ಕಟ್ಟಿ ಅಧಿಕೃತವಾಗಿ ಮದುವೆ ಆಗ್ತೀಯ? ನಿಮ್ಮ ಹುಡುಗಿ ಅಂದರೆ ನನಗಿಷ್ಟ, ಅಂದರೆ ನಿಮ್ಮ ಮಗಳು ನಿಖಿತಾ ನನಗಿಷ್ಟ, ನನಗೆ ಕೊಟ್ಟವಳನ್ನು ಮದುವೆ ಮಾಡಿ ಅಂತೇನೋ ಕೇಳಿ ಬಂದಿದ್ದ ಅಂತ ವಿಚಾರಗಳಿದೆ. ಏನು ನ್ಯೂ ಇಯರ್ಗೆ ಅವನು ಮನೆಗೆ ಹೋಗಿದ್ದಲ್ಲ, ಅವನು ಮನೆಯಲ್ಲಿನೇ ನೇಳಿಗೆ ಶರಣಾಗಿಬಿಟ್ಟಿದ್ಲು, ನೇಳು ಹಾಕ್ಕೊಂಡು ಬಿಟ್ಟಿದ್ಲು. ನೇಳು ಹಾಕಿಕೊಳ್ಳುವ ಮುಂಚೆ ಮನೆಯವರಿಗೆ ಫೋನ್ ಮಾಡಿದ್ಲಂತೆ ನಿಖಿತಾ. ನಾನಿರಲ್ಲ, ನಾನು ಸಾಯ್ತಾ ಇದ್ದೀನಿ, ನನ್ನ ಜೀವ ಇರಲ್ಲ ಅನ್ನುವಂತಹ ಫೋನನ್ನು ಮಾಡಿದ್ಲಂತೆ. ಆದರೆ ನಿಖಿತಾಳ ತಂದೆ ಈಗ ಇವನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ರಾಘವೇಂದ್ರನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನನ್ನ ಮಗಳನ್ನು ಕೊಂದಿದ್ದು ಇವನೇ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಇನ್ಸ್ಟಾಗ್ರಾಮ್ ಅನ್ನೋದು ಇದೆಯಲ್ಲ, ಇದು ಎಷ್ಟೋ ಜನ ಅಪರಿಚಿತರನ್ನು, ಸ್ಟ್ರೇಂಜರ್ಸ್ಗಳನ್ನು ಲವ್ವರ್ಸ್ಗಳನ್ನಾಗಿ ಕನ್ವರ್ಟ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್. ಇಲ್ಲೇನು ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ, ಹುಡುಗಿ ಹೆಸರು ನಿಖಿತಾ, ಹುಡುಗನ ಹೆಸರು ರಾಘವೇಂದ್ರ. ಇವರಿಬ್ಬರು ಪ್ರೇಮಿಗಳು, ಲವ್ವರ್ಸ್. ಹೆಂಗೆ ಪರಿಚಯ ಆದರು ಅಂತಂದರೆ ಇದೇ ಇನ್ಸ್ಟಾಗ್ರಾಮಿಂದ ಪರಿಚಯ ಆದರು. ಇನ್ಸ್ಟಾಗ್ರಾಮಲ್ಲಿ ಎಕ್ಸಾಕ್ಟ್ಲಿ 6 ವರ್ಷಗಳ ಹಿಂದೆ ಇವರಿಬ್ಬರಿಗೆ ಬಹಳ ಅಪಾರವಾದಂಥ ಪರಿಚಯ ಬೆಳೀತು. ಪರಿಚಯ ಮಾತುಕತೆಗೆ ಗ್ರಾಸ ಮಾಡಿಕೊಡ್ತು, ಅಂದರೆ ಅವಕಾಶ ಮಾಡಿಕೊಡ್ತು. ನಿರಂತರವಾಗಿ ಟೆಕ್ಸ್ಟ್ ಮಾಡ್ತಾ, ಮೆಸೇಜ್ ಮಾಡ್ತಾ ಇನ್ಸ್ಟಾಗ್ರಾಮಿಂದ ವಾಟ್ಸಪ್ಪಿಗೆ ಬಂದರು. ವಾಟ್ಸಪ್ಪಲ್ಲಿ ನಂಬರ್ ಎಕ್ಸ್ಚೇಂಜ್ಗಳಾಯಿತು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಎಕ್ಸ್ಚೇಂಜ್ ಆಗಿ ವಾಟ್ಸಪ್ಪಿಗೆ ಬಂದರು. ವಾಟ್ಸಪ್ಪಲ್ಲೂ ಕೂಡ ಮೆಸೇಜ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಫೋನು, ವಿಡಿಯೋ ಕಾಲು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅದಾದ ಮೇಲೆ ಒಂದು ಅಟ್ಯಾಚ್ಮೆಂಟ್ ಬೆಳೆದ ಮೇಲೆ, ಒಂದು ಬಾಂಡಿಂಗ್ ಬೆಳೆದ ಮೇಲೆ ಇಬ್ಬರು ಕಮಿಟ್ ಆದರು. ಇಬ್ಬರು ಕೂಡ ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತ ಹೇಳ್ತೀವಲ್ಲ, ಹಾಗೆ. ಆದರೆ ದಿನನಿತ್ಯ ಇಬ್ಬರು ಕೈ ಹಿಡ್ಕೊಂಡು ತಿರುಗಾಡ್ತಾ ಇರಲಿಲ್ಲ. ಯಾಕಂತಂದರೆ ಇವನಿದ್ದದ್ದು ಬೆಂಗಳೂರಲ್ಲಿ, ಹುಡುಗಿ ಇದ್ದದ್ದು ಹಾಸನದಲ್ಲಿ. ಇದು ಹಾಸನ ಹುಡುಗಿ, ಹಾಸನ ಡಿಸ್ಟಿಕ್ನ ಹುಡುಗಿ. ಇವನು ಬೆಂಗಳೂರಿನಲ್ಲಿರುವಂತಹ ಹುಡುಗ. ಸರಿ ಆಯಿತು, ಇನ್ನೂ ಎಷ್ಟು ದಿನ ನಾವು ದೂರ ಅಂತ ಇರೋದು, ಆದಷ್ಟು ಬೇಗ ನಾನು ನಿನ್ನ ಹತ್ರಕ್ಕೆ ಬಂದುಬಿಡ್ತೀನಿ, ಹಾಗೆ ಹೀಗೆ ಅಂತ ಅವಳು ಇವನನ್ನು ಕೇಳ್ಕೊತಾಳೆ. ಸರಿ ಆಯಿತು ಅಂತ ಹೇಳಿ ಆಕೆಯನ್ನು ಬೆಂಗಳೂರಿಗೆ ಕರೆಸ್ಕೊತಾನೆ. ಆಗಾಗ ಇಬ್ಬರು ಮೀಟ್ ಆಗೋದು, ಕೈ ಹಿಡ್ಕೊಂಡು ಓಡಾಡೋದು, ತಿರುಗಾಡೋದು, ಸಿನಿಮಾ ನೋಡೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅದನ್ನೆಲ್ಲ ಮಾಡ್ತಾಯಿದ್ರು ಕ್ಯಾಶುವಲ್ ಆಗಿ. ಆದರೆ ಹುಡುಗಿ ಇನ್ನೂ ಮೇಜರ್ ಆಗಿರಲಿಲ್ಲ. ಆಗ 2 ವರ್ಷಗಳ ಹಿಂದೆ ಶಿ ವಾಸ್ ನಾಟ್ ಮೇಜರ್, ಅವಳು ಮೇಜರ್ ಆಗಿರಲಿಲ್ಲ. ಈಗ ಅವಳಿಗೆ 19 ವರ್ಷ. ಅದೇನೋ ಗೊತ್ತಿಲ್ಲ, ನ್ಯೂ ಇಯರಿಗೆ ಸಡನ್ನಾಗಿ ಈ ಹುಡುಗ ನನ್ನ ಮನೆಗೆ ಬಂದುಬಿಡು, ನ್ಯೂ ಇಯರ್ಗೆ ನನ್ನ ಮನೆಗೆ ಬಂದುಬಿಡು, ನನ್ನ ಮನೆಯಲ್ಲೇ ಇದ್ದುಬಿಡು ಅಂತ ಹೇಳ್ತಾನೆ. ಅದಾದ ಮೇಲೂ ಕೂಡ ಈ ಹುಡುಗ ಆ ಹುಡುಗಿಯ ತಂದೆ ತಾಯಿಯಂದ್ರಿಗೆ, ನಿಮ್ಮ ಹುಡುಗಿ ಅಂದರೆ ನನಗಿಷ್ಟ, ಅಂದರೆ ನಿಮ್ಮ ಮಗಳು ನಿಖಿತಾ ನನಗಿಷ್ಟ, ನನಗೆ ಕೊಟ್ಟವಳನ್ನು ಮದುವೆ ಮಾಡಿ ಅಂತೇನೋ ಕೇಳಿ ಬಂದಿದ್ದ ಅಂತ ವಿಚಾರಗಳಿದೆ. ಅದಕ್ಕೆ ಅವರ ಪೇರೆಂಟ್ಸು ಮತ್ತು ಇವನ ಪೇರೆಂಟ್ಸು ಇಬ್ಬರು ಕೂಡ ಒಪ್ಪಿದ್ರೇನೋ ಅನ್ನುವಂಥ ವಿಚಾರಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಪ್ರಾಬಬಲಿ ಒಪ್ಪಿರಬೇಕು. ಒಪ್ಪುವಂತಹ ಕಾರಣಕ್ಕೇ ಅವನು ಅಷ್ಟು ರಾಜಾರೋಷವಾಗಿ ಅವಳು ಅವನ ಜೊತೆ ಹೋಗಿದ್ಲು ಅನ್ನುವಂಥ ವಿಚಾರ. ನ್ಯೂ ಇಯರಿಗೆ ನನ್ನ ಮನೆಗೆ ಬಾ ಅಂತ ಕರೀತಾನೆ. ನನ್ನ ಮನೆಗೆ ಬಾ ಅಂತ ಕರೆದಾಗ ಅವಳೇನು ಮಾಡ್ತಾಳೆ, ಮೊನ್ನೆ 2026 ನ್ಯೂ ಇಯರ್ಗೆ ಅವನ ಮನೆಗೆ ಹೋಗ್ತಾಳೆ. ಹೋದ ನಂತರ ನಿರಂತರವಾಗಿ ಆಕೆ ಅವನನ್ನು ಕೇಳೋದೇನು ಅಂತಂದರೆ, ಯಾವಾಗ ನನಗೆ ನೀನು ತಾಳಿ ಕಟ್ಟಿ ಅಧಿಕೃತವಾಗಿ ಮದುವೆ ಆಗ್ತೀಯ? ಅಧಿಕೃತವಾಗಿ ನೀನು ಇನ್ನೂ ನನ್ನ ಮದುವೆ ಆಗೋದಕ್ಕೆ ಸಿದ್ಧ ಆಗಿಲ್ಲ, ಯಾವಾಗ ಮದುವೆ ಆಗ್ತೀಯ, ಯಾವಾಗ ಮದುವೆ ಆಗ್ತೀಯ, ಯಾವಾಗ ಮದುವೆ ಆಗ್ತೀಯ ಅಂತ ಸಿಕ್ಕಾಗೆಲ್ಲ ಕೇಳ್ತಾ ಇದ್ಲು. ಮೊನ್ನೆ ನ್ಯೂ ಇಯರ್ಗೂ ಕೂಡ ಅದನ್ನೇ ಕೇಳಿದ್ದು. ಆಗ ಇವನೇನು ಮಾಡಿಬಿಟ್ಟ ಅಂತಂದರೆ, ಒಂದು ಸ್ವಲ್ಪ ರ್ಯಾಶ್ ಆಗಿ, ಜೋರಾಗಿ, ನನಗೊಂದು ಸ್ವಲ್ಪ ಟೈಮ್ ಬೇಕು, ಇಷ್ಟು ಅರ್ಜೆಂಟ್ ಮಾಡಿದರೆ ಆಗಲ್ಲ ಅಂತ ಅಂದ್ಬಿಟ್ಟ. ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನಿನಗೋಸ್ಕರ ಚಂದಮಾಮನ್ ತಂದುಬಿಡ್ತೀನಿ, ನಿನಗೋಸ್ಕರ ಹಿಮಾಲಯವನ್ನೇ ಏರ್ಬಿಡ್ತೀನಿ, ನಿನಗೋಸ್ಕರ ಸೂರ್ಯನಿಗೆ ಬೆಂಕಿ ಹಾಕ್ಬಿಡ್ತೀನಿ ಅಂತ ಏನೆಲ್ಲ ಡೈಲಾಗ್ ಹೊಡೆದ್ಬಿಟ್ಟಿದ್ದ. ಈಗ ಹುಡುಗಿ ಮೇಜರ್ ಆಗಿದ್ದಾಳೆ, ಅವಳಿಗೆ 19 ವರ್ಷ ತುಂಬಿದೆ, ನನಗೆ 19 ತುಂಬಿದೆ, ನಾನು ಮೇಜರ್ ಆಗಿದ್ದೀನಿ, ಈಗ ನನ್ನ ಅಫಿಷಿಯಲ್ ಆಗಿ ನೀನು ಮದುವೆ ಆಗು ಅಂತಂದಾಗ ಈಗ ಇವಳು ನನಗೆ ಟೈಮ್ ಬೇಕು ಅಂತ ಕೇಳ್ತಾನೆ. ಅವಳಿಗೆ ಇವನು ಟೈಮ್ ಬೇಕು ನನಗಿನ್ನೂ, ಅರ್ಜೆಂಟ್ ಮಾಡಬೇಡ ಅಂತ ಕೇಳ್ತಾನೆ. ಅದಕ್ಕೆ ಅವನ ಮಾತಿನಿಂದ ಬೇಸಂತಹ ಈ ನಿಖಿತಾ
ಏನು ನ್ಯೂ ಇಯರ್ಗೆ ಅವನು ಮನೆಗೆ ಹೋಗಿದ್ಲಲ್ಲ, ಅವನು ಮನೆಯಲ್ಲಿನೇ ನೇಳಿಗೆ ಶರಣಾಗಿಬಿಟ್ಟಿದ್ಲು, ನೇಳು ಹಾಕ್ಕೊಂಡು ಬಿಟ್ಟಿದ್ಲು. ನೇಳು ಹಾಕಿಕೊಳ್ಳುವ ಮುಂಚೆ ಮನೆಯವರಿಗೆ ಫೋನ್ ಮಾಡಿದ್ಲಂತೆ ನಿಖಿತಾ. ನಾನಿರಲ್ಲ, ನಾನು ಸಾಯ್ತಾ ಇದ್ದೀನಿ, ನನ್ನ ಜೀವ ಇರಲ್ಲ ಅನ್ನುವಂತಹ ಫೋನನ್ನು ಮಾಡಿದ್ಲಂತೆ. ಆದರೆ ನಿಖಿತಾಳ ತಂದೆ ಈಗ ಇವನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ರಾಘವೇಂದ್ರನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನನ್ನ ಮಗಳನ್ನು ಕೊಂದಿದ್ದು ಇವನೇ, ನನ್ನ ಮಗಳನ್ನು ಇವನು ಕೊಂದಿರ್ತಾನೆ, ಏನೋ ಮಾಡಿ ಮಸ್ಲತ್ತು ಮಾಡಿ ನನ್ನ ಮಗಳನ್ನು ಕೊಂದು ಇದು ಆತ್ಮಹತ್ಯೆ ಅಂತ ಸೃಷ್ಟಿ ಮಾಡುವಂತಹ ಪ್ರಸಂಗ ಏನಾದರೂ ಕ್ರಿಯೇಟ್ ಮಾಡಿರ್ತಾನೆ, ನನ್ನ ಮಗಳನ್ನು ಕೊಂದಿದ್ದು ಇವನೇ ಅಂತ ಪಾಪ ಆ ನಿಖಿತಾಳ ತಂದೆ ಈಗ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾರೆ. ನಿಖಿತಾಳ ತಂದೆಯ ದೂರಿನ ಅನ್ವಯ ಈಗ ರಾಘವೇಂದ್ರನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಕೇವಲ ಲವ್ಲಿ ಡವ್ಲಿಯಲ್ಲಿ ಸ್ಟಾರ್ಟ್ ಆದಂತಹ ಮೆಸೇಜು ಇವತ್ತು ನಿಖಿತಾ ಅನ್ನುವಂತಹ 19 ವರ್ಷದ ಯುವತಿಯ ಕೊಲೆಯಲ್ಲಿ ಅಂತ್ಯವಾಗಿದೆ. ಯಾಕೆ ಬೇಕಿತ್ತಿದು? ಓದೋ ವಯಸ್ಸಲ್ಲಿ ಯಾಕೆ ಬೇಕಿತ್ತು? ಈಗ ಅವಳಿಗೆ 19 ವರ್ಷ ಅಂತಂದರೆ 6 ವರ್ಷದ ಹಿಂದೆ ಅವಳಿಗೆ ಎಷ್ಟು ವಯಸ್ಸು? ಜಸ್ಟ್ ಇಮ್ಯಾಜಿನ್, 6 ವರ್ಷದ ಹಿಂದೆ ಈ ರಾಘವೇಂದ್ರನ ಪರಿಚಯ ಆಗಬೇಕಾದ್ರೆ ಅವಳ ವಯಸ್ಸು ಎಷ್ಟಿತ್ತು? 13 ವರ್ಷ 14 ವರ್ಷ ವಯಸ್ಸು ಅವಳಿಗೆ. ಆಗ ಅವಳಿಗೆ ಫೋನು, ಒಂದು ಇನ್ಸ್ಟಾಗ್ರಾಮ್ ಅಕೌಂಟು. ಯಾರ್ದು ತಪ್ಪು? ಆಕೆಯನ್ನು ಮೋಸ ಮಾಡಿದ್ದೀವನ್ ತಪ್ಪ? ಆಕೆಯನ್ನು ಸರಿಯಾಗಿ ಪೋಷಿಸಿ ಪಾಲನೆ ಮಾಡದೇ ಇರುವಂತಹ ಪಾಲಕರ ತಪ್ಪ? ಅಥವಾ ಮನಸ್ಸನ್ನು ಹದವಸ್ತಲ್ಲಿ ಇಟ್ಕೊಳ್ಳದೆ ಕಾಲು ಜಾರಿಬಿಟ್ಲಲ್ಲ ಅವಳದ್ದೇ ತಪ್ಪ? ಗೊತ್ತಿಲ್ಲ. ಆದರೆ ಪ್ರೀತಿ ಮಾಡೋರು ಸೀರಿಯಸ್ ಆಗಿ ಪ್ರೀತಿ ಮಾಡಿ, ಸುಮ್ಮನೆ ಟೈಮ್ ಪಾಸಿಗೆ ಲವ್ ಮಾಡಬೇಡಿ. ಅವಳನ್ನ ಮನೆಗೆ ಕರೆಸ್ಕೊಂಡು ಅವಳ ಜೊತೆ ತಿರುಗಾಡಿ ಓಡಾಡಿ ಎಲ್ಲ ಮಾಡಿ ಅವಳು ನಾನು ಬೇಜಾರಾಗಿದ್ದೀನಿ ಮದುವೆ ಆಗು ಅಂತ ಕೇಳಿದ್ದು ತಪ್ಪೇನಿದೆ ಅದರಲ್ಲಿ? ಅಷ್ಟೆಲ್ಲ ಮಾಡಿದವನು ಮದುವೆ ಆಗಲ್ಲ ಅಂತಂದಿದ್ದು ಯಾಕೆ, ಟೈಮ್ ಬೇಕು ಅಂದಿದ್ದು ಯಾಕೆ ಅನ್ನುವಂಥದ್ದೇ ಈಗ ದೊಡ್ಡ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಬಟ್ ಈಗ ಆ ಹುಡುಗಿ ಉಳಿದಿಲ್ಲ. ಈಗ ಯಾರಿಗೆ ತಾನೇ ನೆಮ್ಮದಿ? ಆ ಹುಡುಗಿಯ ತಂದೆಗೂ ನೆಮ್ಮದಿ ಇಲ್ಲ. ಅವಳಂತರೂ ಹೋಗ್ಬಿಟ್ಲು. ಅವಳನ್ನು ಪ್ರೀತಿಸಿ ಮದುವೆ ಆಗಿದ್ದಿದ್ರೆ ಅಟ್ಲೀಸ್ಟ್ ಒಂದು ಸುಂದರವಾದಂತಹ ಕುಟುಂಬ ಇರೋದು, ಸಂಸಾರ ಇರೋದು. ಈ ರಾಘವೇಂದ್ರನಿಗೆ ಮದುವೆ ಆಗಲ್ಲ ಅಂತ ನಿರಾಕರಿಸ್ದ, ನಂಗೆ ಟೈಮ್ ಬೇಕಂದ, ಅವಳನ್ನು ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆದ್ದರಿಂದ ಇದರಿಂದ ಬೇಸತ್ತಂತಹ ಆಕೆ ನೇಳಿಗೆ ಶರಣಾದ್ಲು. ಈಗ ಅದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ಇವನೇ ನನ್ನ ಮಗಳನ್ನು ಕೊಲೆ ಮಾಡಿದ್ದಾನೆ ಅಂತ ಆ ತಂದೆ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾರೆ. ಇವನನ್ನು ಪೊಲೀಸರು ಕರ್ಕೊಂಡು ಹೋಗಿ ಕೂಡಿಸಿದ್ದಾರೆ. ಬಟ್ ಮುಂದೆ ಈ ಕೇಸ್ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.